ಪಕ್ಷದ ಹೊಸ ಸಾರಥ್ಯ ವಹಿಸಿದಂತಹ ಜಿಲ್ಲಾ ಎಲ್ಲ ನಾಯಕರುಗಳಿಗೆ ನೆನಪಿಸುತ್ತಾ, ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಅಭಿನಂದನೆಗೆ ಅರ್ಹರಾದಂತಹ ಅಶ್ರಫ್ ತಲಪಾಡಿ ಅವರೇ, ಅಬ್ದುಲ್ ಕಲಾಂ ಅವರೇ, ಸಿದ್ದಿಕ್ ಅಲೆಕ್ಕಾಡಿ ಅವರೇ, ಅದೇ ರೀತಿಯಲ್ಲಿ ಕಬೀರ್ ಅವರೇ ಮತ್ತು ಈಗ ನಿಯೋಜಿತ ಅಧ್ಯಕ್ಷರಾಗಿರತಕ್ಕಂತಹ ರಜಾಕ್ ಅವರೇ, ಮುಂದಿನ ಅಧ್ಯಕ್ಷರಾಗುವಂತಹ ನಿಜಾಮ್ ಅವರೇ, ಜಿಲ್ಲಾ ಅಧ್ಯಕ್ಷರಾದಂತಹ ಅನ್ವರ್ ಸಾದಾತ್ ಅವರೇ, ರಫೀಕ್ ಅವರೇ, ಅದೇ ರೀತಿಯಲ್ಲಿ ಈ ಅಭಿನಂದನೆ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಕಾನೂನು ವಿಭಾಗದಲ್ಲಿ ಈಗ ವಸೀಂ ಅವರು ಅಧ್ಯಕ್ಷರಾಗಿದ್ದಾರೆ. ಅದರ ನೇತೃತ್ವ ನಮ್ಮ ಸುಳ್ಯದ ರಶೀದ್ ಅವರು ಕೂಡ ಅದರಲ್ಲಿ ಸದಸ್ಯರಾಗಿದ್ದಾರೆ. ಅವರನ್ನು ಸೇರಿಸಿಕೊಂಡು ನಾನು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದು ಬಹಳ ದೊಡ್ಡದಾದಂತಹ ಒಂದು ಜವಾಬ್ದಾರಿ. ಈ ಜವಾಬ್ದಾರಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಬಹಳ ಮಹತ್ತರವಾದಂತಹ ಜವಾಬ್ದಾರಿ ನಿಭಾಯಿಸಬೇಕಾದಂತಹ ಒಂದು ಅಗತ್ಯತೆ ಮತ್ತು ಅನಿವಾರ್ಯತೆ ನಮ್ಮ ಮುಂದಿದೆ. ಈ ಒಂದು ಅಭಿನಂದನೆ ಸಂದರ್ಭದಲ್ಲಿ ಈಗಾಗಲೇ ಸಮಯ ಇಲ್ಲ, ಒಂದು 5-10 ನಿಮಿಷ ಮುಗಿಸಬೇಕಾದರಿಂದ ಒಳಗೆ ನಾನು ಮುಗಿಸುವಂತಹ ಒಂದು ಇದನ್ನು ನಾನು ಮಾಡ್ತಾ ಇದ್ದೀನಿ. ಅದರ ಮುಂಚೆ ಒಂದು ಕರ್ನಾಟಕದ ಈಗಿನ ಪ್ರಸಕ್ತ ಚಿತ್ರಣವನ್ನು ನೋಡ್ತಾ ಇದ್ದೀನಿ. ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದಂತೆ, ಮಾಧ್ಯಮಗಳಲ್ಲಿ ನೋಡಿದಂತೆ, ರಾಜಕೀಯವಾದಂತಹ ಅನುಭವ ಇರುವಂತಹ ನಮ್ಮಂಥವರಿಗೆ ಕರ್ನಾಟಕದಲ್ಲಿ ಅಹಿಂದ ವರ್ಗದಾಗಿರ್ತದೆ. ಕರ್ನಾಟಕದಲ್ಲಿ ಬಹಳ ದೊಡ್ಡದಾದ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಆಗಿ ಪರಿವರ್ತನೆವಾಗಿದೆ. 80-85% ಮುಸಲ್ಮಾನರು, ಅದೇ ಒಂದು 60% ದಲಿತ ಸಹೋದರರು ಮತ್ತು ಇನ್ನಿತರ ಸಣ್ಣ ಪುಟ್ಟ ಅಲ್ಪಸಂಖ್ಯಾತರು ಈ ಕರ್ನಾಟಕದಲ್ಲಿ ಇವತ್ತು ಮತ ಬ್ಯಾಂಕನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಆಡಳಿತಕ್ಕೆ ತಂದು 133-35 ಸೀಟ್ಗಳನ್ನು ಕೊಟ್ಟಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಕೊಟ್ಟಂತಹ ಈ ಒಂದು ಸಂದರ್ಭದಲ್ಲಿ ನಮಗೆ ಕಾಣುವಂಥದ್ದು ಏನಂತಂದರೆ, ಯಾವ ಸಮುದಾಯ ಇವತ್ತು ಕಾಂಗ್ರೆಸ್ನೊಟ್ಟಿಗೆ ಬೆಂಬಲವಾಗಿ ನಿಂತಿದ್ದ ಆ ಸಮುದಾಯಕ್ಕೆ ಇವತ್ತು ನಮಗೆ ಸಿಕ್ಕಿದ್ದಂಥದ್ದು ಏನಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಕರ್ನಾಟಕದಲ್ಲಿ ನಾವು ನೋಡುವುದಾದರೆ ಸಂಪೂರ್ಣ ಒಂದು ಪ್ರತಿಭಟನೆಗಳ ಪರ್ವವನ್ನೇ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಬಸ್ಸುಗಳಿಗೆ ಬೆಲೆ ಏರಿಕೆ ಮಾಡತಕ್ಕಂಥದ್ದ ಒಂದು ಪರಿಸ್ಥಿತಿಯನ್ನು ನೋಡ್ತೀವಿ. ಶಿಕ್ಷಣಕ್ಕೆ ಕೂಡ ಇವತ್ತು ಸರಿಯಾದಂತಹ ಬೆಂಬಲ ಸಿಗ್ತಾ ಇಲ್ಲ, ಸರಿಯಾದಂತಹ ಶಾಲೆಗಳಿಲ್ಲ, ಶಾಲೆಗಳಿದ್ರೆ ಅಲ್ಲಿ ಬೆಂಚಿ ಚೇರುಗಳಿಲ್ಲ ಅಂತ. ಇನ್ನೊಂದು ಆರೋಗ್ಯದ ವ್ಯವಸ್ಥೆ ನೋಡುವುದಾದರೆ ನಾವೀಗ ಮಂಗಳೂರು, ಪುತ್ತೂರು ಅಥವಾ ಈ ಕಡೆ ನೋಡುವಂಥ ರಸ್ತೆಗಳನ್ನು ನೋಡಿ ಹೆದರುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಅದು ಬಿಟ್ಟು ಇವತ್ತು ಪ್ರತಿಭಟನೆಗಳು, ಆಶಾ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದಿ ಜನಾಂಗೀಯ ಜನಾಂಗದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆದಿ ಬಣಜಿಗ ಸಮುದಾಯದವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೆರಿಟಲ್ಲಿ ನಮಗೆ ಅವಕಾಶ ಕೊಡಬೇಕು ಅನ್ನತಕ್ಕಂಥದ್ದು ಮೆರಿಟ್ ವಿದ್ಯಾರ್ಥಿಗಳದ್ದು ಒಂದು ಪ್ರತಿಭಟನೆ ಇವತ್ತು ನಡೀತಾ ಇದೆ. ಈಡಿಗ ಸಮುದಾಯದವರದ್ದು ಬೇರೆಯೇ ಒಂದು ರೀತಿಯ ಪ್ರತಿಭಟನೆ ಇದೆ. ಇವತ್ತು ಯಾವ ಪಕ್ಷ ಇವತ್ತು ಕರ್ನಾಟಕದಲ್ಲಿರತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ಈ ಒಂದು ಹಿಂದುಳಿದ ಮತ್ತು ಬಡ ದಲಿತ ಸಮುದಾಯ ಶೋಷಿತ ವರ್ಗವನ್ನು ಮೇಲೆತ್ತಬೇಕಿದ್ದ ಆ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಹೂಳಾಗಿಬಿಟ್ಟಿದೆ. ರಾತ್ರಿಗಳೆಲ್ಲ ಡಿನ್ನರ್ ಪಾರ್ಟಿಗಳು ನಡೀತಾ ಇದೆ. ಒಂದಿನ ಪರಮೇಶ್ವರನ ಮನೆಯಲ್ಲಿ ಡಿನ್ನರ್ ನಡೆದರೆ ಮತ್ತೊಂದು ದಿನ ಸಿದ್ದರಾಮಯ್ಯನ ಬೆಂಬಲಿತ ರಾಜಣ್ಣ, ಆಮೇಲೆ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಅವರ ಮನೆಯಲ್ಲಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ನಡೀತಾ ಇದೆ. ಕರ್ನಾಟಕದ ದೃಷ್ಟಿಕೋನ ಏನು, ಕರ್ನಾಟಕ ಅಭಿವೃದ್ಧಿ ಏನನ್ನತಕ್ಕಂಥ ಯಾವುದೇ ರೀತಿಯ ಒಂದು ಹೊಸದಾದಂತಹ ಚಿಂತನೆಯನ್ನು ನಾವು ನೋಡ್ತಾ ಇಲ್ಲ, ನಮಗೆ ಕಾಣ್ತಾ ಇಲ್ಲ. ಇನ್ನು BJP ಅವರಿಂದ ಏನಾದರೂ ಪ್ರಯೋಜನವಾದಿತ್ತು ಅಂತ ಹೇಳಿದರೆ ಮನೆ ಒಂದು 3 ಬಾಗಿಲು ಅನ್ನತಕ್ಕಂಥ ಒಂದು ಪರಿಸ್ಥಿತಿ. ಇವತ್ತು ಯತ್ನಾಳ್ ಗುಂಪು ಅಂತೇಳಿ ಆಗಿದೆ, ಇನ್ನೊಂದು ಯಡಿಯೂರಪ್ಪನ ಮಗನ ಒಂದು ಬಣ ಆಗಿದೆ, ಇನ್ನೊಂದು ಪ್ರತಾಪ ಸಿಂಹನಂತ ಒಂದು ಬಣ ನಾವು ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಈ ಎಲ್ಲರಿಗೂ ಇರುವಂತಹ ಒಂದೇ ಒಂದು ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಇವರನ್ನೆಲ್ಲ ಒಟ್ಟುಗೂಡಿಸ್ತಕ್ಕಂಥದ್ದು ಏನಂತ ಹೇಳಿದ್ರೆ ಮುಸ್ಲಿಂ ಫ್ಯಾಕ್ಟರ್, ಬಹಳ ಮುಖ್ಯವಾಗಿ ಮುಸ್ಲಿಂ ಫ್ಯಾಕ್ಟರ್. ಇವತ್ತು BJP ಅವರು ಮಾತನಾಡಿದ್ರು ಕೂಡ ಅದೊಂದು ಮುಸ್ಲಿಂ ವಿರೋಧ ರೀತಿಯಲ್ಲಿ ಮಾತನಾಡುವಂಥದ್ದು. ಕಾಂಗ್ರೆಸ್ನವರು ಕೂಡ ಮುಸ್ಲಿಂ ವಿರೋಧ ರೀತಿಯಲ್ಲಿ ಮಾತನಾಡೋದಾದರೆ ಅದಕ್ಕೆ ವಿರುದ್ಧವಾಗಿ ಮಾತನಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇಲ್ಲ. ಇದಕ್ಕೆ ಪ್ರಪ್ರಥಮವಾದಂತಹ ಚುನಾವಣೆ ಪ್ರಚಾರ ಸಭೆಯಲ್ಲಿ ಹೇಳಿದ್ದೇನು ಸಿದ್ದರಾಮಯ್ಯನವರು, ನಾವು ಚುನಾವಣೆಯಲ್ಲಿ ಗೆದ್ದು ಬಂದರೆ ಪ್ರಥಮ ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಥಮ ದಿನ 2B ನಾವು ತೊಡೆದು ಹಾಕಿ ಮುಸಲ್ಮಾನರಿಗೆ ತೆಗೆದಂತಹ ಒಂದು 2B ನಾವು ಕೊಡ್ತೀವಿ ಅನ್ನತಕ್ಕಂಥದ್ದನ್ನು ಹೇಳಿ 2B ಇವತ್ತಿಗೂ ಕೂಡ ಒಂದು ಮರೀಚಿಕೆಯಾಗಿ ಉಳಿತಕ್ಕಂತಹ ಒಂದು ಪರಿಸ್ಥಿತಿ. ಇನ್ನೊಂದು
ವಕ್ಫಿನ ವಿಷಯದಲ್ಲಿ ಬಂದಾಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಯೂಟರ್ನ್ ಹೊಡೆದಂಥದ್ದನ್ನು ನೋಡ್ತೀವಿ. ಅದೆಷ್ಟೋ ವಕ್ಫ್ ಭೂಮಿಗಳು ಮುಸಲ್ಮಾನರಿಗೆ ಅನಾದಿ ಕಾಲದಿಂದ ಶ್ರೀಮಂತ ಮುಸಲ್ಮಾನ್ ವಕ್ಫಿಗೆ ಅಂತ ಯಾವುದಾದ್ರೂ ಒಂದು ಸ್ಥಳವನ್ನು ಕೊಟ್ಟರೆ ಅದನ್ನು ಇವತ್ತು ಸರ್ಕಾರ ಮಾಡಬೇಕನ್ನತಕ್ಕಂಥ ಒಂದು ಒತ್ತಡ ಇವತ್ತು ಸಂಘ ಪರಿವಾರದಿಂದ ಬರ್ತಾ ಇದೆ. ರೈತ ವರ್ಗದವರು ಆ ಭೂಮಿಯನ್ನು ಒಳಗಡೆ ಹಾಕಿಕೊಂಡಿದ್ದಾರೆ ಅನ್ನತಕ್ಕಂಥ ಒಂದು ಆರೋಪಗಳು, ಮತ್ತೆ ಕೆಲವೊಂದು ಬೇರೆ ಬೇರೆ ವಾಣಿಜ್ಯ ಉದ್ದೇಶಕ್ಕೆ ಬೇಕಾಗಿ ಆ ಭೂಮಿಯನ್ನು ಹಾಕಿಕೊಂಡಿದ್ದಾರೆ ಅನ್ನತಕ್ಕಂಥ ಆರೋಪಗಳು. ಸರಿಸುಮಾರು 80 ಲಕ್ಷ ಎಕರ್ ಭೂಮಿಯಲ್ಲಿ ಇವತ್ತು 23,000 ಎಕರ್ ಭೂಮಿ ಮಾತ್ರ ಇವತ್ತು ವಕ್ಫಿನ ಹತ್ರ ಉಳಿದಿದೆ. ಇದರ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಎಷ್ಟು ಎಮ್ಎಲ್ಎಗಳಿದ್ದಾರೆ ಕರ್ನಾಟಕದಲ್ಲಿ ಮುಸಲ್ಮಾನ್ ಎಮ್ಎಲ್ಎಗಳು 9-10 ಎಮ್ಎಲ್ಎಗಳಿದ್ದಾರೆ. 9-10 ಎಮ್ಎಲ್ಎಗಳು ಕೂಡ ಇದರ ಬಗ್ಗೆ ಚಕಾರ ಎತ್ತುವುದಿಲ್ಲ. ಎಲ್ಲಿ ನಮ್ಮ ವೋಟ್ ಬ್ಯಾಂಕ್ ಹಾಳಾಗಿ ಬಿಡುತ್ತಾ ಅನ್ನತಕ್ಕಂಥ ಒಂದು ವಿಚಾರದಿಂದಾಗಿ ಇವರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಮುಸಲ್ಮಾನ ವಿಷಯ ದಲಿತ ವಿಚಾರದಲ್ಲಿ ಮಾತನಾಡುವುದಿಲ್ಲ. ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ, ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯನ್ನು ಕರುವನ್ನತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿರತಕ್ಕಂಥ ಕಾಂಗ್ರೆಸ್ ಎಮ್ಎಲ್ಎಗಳು ಮುಸ್ಲಿಂ ಶಾಸಕರ ವಿಚಾರದಲ್ಲಿ ಕಾಣಬಹುದು. ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ಯಾವ ರೀತಿಯಲ್ಲಿ ಇಲ್ಲಿರತಕ್ಕಂಥ ಅಲ್ಪಸಂಖ್ಯಾತರು ಮತ್ತು ದಲಿತರು ಯಾವ ರೀತಿಯಲ್ಲಿ ಬದುಕಬೇಕನ್ನತಕ್ಕಂಥ ಪ್ರಶ್ನೆ ಬಂದಿದೆ. ಇವತ್ತು ಬೀದರ್ನಲ್ಲಿ ಪುನೀತ್ ಅನ್ನತಕ್ಕಂಥ ಒಂದು ಯುವಕನನ್ನ 19 ವರ್ಷದ ಯುವಕನನ್ನ ಗೌಳಿ ಸಮುದಾಯಕ್ಕೆ ಸೇರಿದಂಥವರು ಇವತ್ತು ಕೊಲೆ ಮಾಡ್ತಾರೆ. ಹಾಸನದ ಭಾಗದಲ್ಲಿ ಆತನ ದಲಿತರ ಮೇಲೆ ದೌರ್ಜನ್ಯ ಎಸಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಇವತ್ತು ದಲಿತರ ಮೇಲೆ ಮತ್ತು ಅಲ್ಪಸಂಖ್ಯಾತರುಗಳ ಮೇಲೆ ಒಂದು ರೀತಿಯ ದೌರ್ಜನ್ಯ ನಡೆಯತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾರು 80% ಓಟುಗಳನ್ನು ಕಾಂಗ್ರೆಸ್ಗೆ ಕೊಟ್ರ, ಯಾರು ದಲಿತ ವರ್ಗದವರಿದ್ದು ಕಾಂಗ್ರೆಸ್ಗೆ ಓಟ್ ಕೊಟ್ರ, ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಲಾಭ ಆಗದಂತಹ ಪರಿಸ್ಥಿತಿಯಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅದರಿಂದ ಆಯ್ಕೆಯಾಗಿ ಬಂದಂತಹ ಇವತ್ತು ನಮ್ಮ ನಾಯಕರುಗಳೇನಿದ್ದಾರ ಅವರಿಗೆ ಅಭಿನಂದನೆ ಮಾಡುವುದರಲ್ಲಿ ಅರ್ಥ ಇದೆ. ಯಾಕಂದರೆ ನಾಳೆಯ ದಿನ ಈ ಧ್ವನಿಯಲ್ಲಿ ಎತ್ತಬೇಕಾದಂಥವರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಾಯಕರು. ಇವತ್ತಿನ ದಿನ ಈ ಒಂದು ಸರ್ಕಾರ ಬಂದ ನಂತರ ಯಾವುದೋ ಒಂದು ಬದಲಾವಣೆಗಳಾಗಿದೆ ಅಂತ ಹೇಳಿದರೆ, ಯಾವುದಾದ್ರೂ ಬದಲಾವಣೆಗಳಾಗಿದೆ ಅಂತ ನೋಡಿದರೆ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ಪ್ರತಿಭಟನೆ ಮಾಡತಕ್ಕಂಥ ಅವಕಾಶ ಇವತ್ತು ಮುಸಲ್ಮಾನರಿಗೆ ಇಲ್ಲ. ಪ್ರತಿಭಟನೆ ಮಾಡತಕ್ಕಂಥ ಅವಕಾಶ ಇವತ್ತು ದಲಿತರಿಗೆ ಇಲ್ಲ. ಪ್ಯಾಲೆಸ್ತೀನ್ನ ವಿಷಯದಲ್ಲಿ ಇದೇ ಮುಸಲ್ಮಾನ ಸಮುದಾಯದವರು ಇಲ್ಲಿಯ ಪ್ರಗತಿಪರರಿರತಕ್ಕಂತಹ ವಿಚಾರವಾದಿಗಳು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರೆ ಅವರ ಮೇಲೆ ಕೇಸ್ಗಳನ್ನು ಹಾಕತಕ್ಕಂತಹ ಒಂದು ಕೆಲಸಗಳನ್ನು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಯಾವುದಾದ್ರೂ ದಲಿತ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಅವರ ಮೇಲೆ ಕೇಸ್ಗಳನ್ನು ಹಾಕತಕ್ಕಂತಹ ಒಂದು ವ್ಯವಸ್ಥೆ ನೋಡ್ತಾ ಇದೆ. ಬೆಳಗಾಂ ಚಲೋ ಅಂತೇಳಿ ಕೂಡ ಅಂಬೇಡ್ಕರ್ ಜಾಗವನ್ನು ಮಾಡುವ ಸಂದರ್ಭದಲ್ಲಿ ಇಲ್ಲಿರತಕ್ಕಂತಹ ಈ ಹಳೆಯ ಆಯೋಗಗಳ ವರದಿಗಳು, ಸದಾಶಿವ ಆಯೋಗದ ವರದಿ, ಬೇರೆ ಬೇರೆ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು, ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ಹೇಳ್ಕೊಂಡು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಮೆರವಣಿಗೆ ಹೊರಟ್ರೆ ಸರ್ಕಾರಕ್ಕೆ ಹಕ್ಕುತ್ತಾಯ ಮಂಡಿಸ್ತೀವಿ ಅಂತೇಳಿ ಹೇಳಿದ್ರೆ ಅವರ ಮೇಲೆ ಉಡುಪಿಯಲ್ಲಿ 3 FIR ಮಾಡತಕ್ಕಂಥ ಕೆಲಸ ಆಗ್ತದೆ, ಮಂಗಳೂರಿನಲ್ಲಿ FIR ಮಾಡತಕ್ಕಂಥ ಕೆಲಸ ಆಗ್ತದೆ. ಚಿಕ್ಕಮಗಳೂರಾಗಿ ನಾವು ಜಾಥಾ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳು ಈ ಕಡೆಗೆ ಬರಬೇಡಿ, ಇಲ್ಲಿ ಗಲಾಟೆಗಳಾಗ್ತವೆ, ನೀವು ಬೇರೆ ದಾರಿ ತಗೊಳ್ಳಿ ಅನ್ನತಕ್ಕಂಥ ಒಂದು ವಿಷಯ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ, ಈ ರಾಜ್ಯದಲ್ಲಿ ಸಂವಿಧಾನ ಇದೆ ಇಲ್ಲತಕ್ಕಂಥ ಒಂದು ಪ್ರಶ್ನೆ ಇವತ್ತು ಬಹಳ ಒಂದು ದೊಡ್ಡ ಹೆಮ್ಮರವಾಗಿ ನಮ್ಮ ಮುಂದೆ ಕಾಣತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಈ ನನ್ನ ಒಂದೇ ಒಂದು ವಿಚಾರ ಏನಂತ ಹೇಳಿದರೆ, ಎಷ್ಟೇ FIRಗಳನ್ನು ಹಾಕಿದ್ರು ಕೂಡ, ಯಾವ ಕೇಸ್ಗಳನ್ನು ನೀವು ಹಾಕಿದ್ರೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರಿಂದ ಹಿಂದೆ ಸರಿಯತಕ್ಕಂತಹ ಪ್ರಶ್ನೆ ಉದ್ಭವಿಸುವುದಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರದವರು ಕೇವಲ ಅವರ ದ್ವೇಷ ಭಾಷಣಗಳಷ್ಟೇ ಅಲ್ಲ, ಇಡಿ ಮುಖಾಂತರ, NIAಗಳ ಮುಖಾಂತರ, IT ಮುಖಾಂತರ, CBI CID ಮುಖಾಂತರ ಇವತ್ತು ದಾಳಿಗಳ ಮೇಲೆ ದಾಳಿ ಮಾಡತಕ್ಕಂತಹ ಕೆಲಸಗಳು. ಯಾರು ಸಾರ್ವಜನಿಕವಾಗಿ ಈ ದೇಶದ ಹಕ್ಕುವನ್ನ, ಈ ದೇಶದಲ್ಲಿರತಕ್ಕಂತಹ ಸಾರ್ವಜನಿಕವಾಗಿ ಆಗಬೇಕಾದಂತಹ ವಿಚಾರಗಳನ್ನ ಇವತ್ತು ಮಾತನಾಡಿದ್ರೆ, ಅಲ್ಪಸಂಖ್ಯಾತರ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿ ಆದ್ರೆ, ದಲಿತರ ವಿಚಾರವನ್ನು ಮಾತನಾಡ್ತಾರೆ ಅಂತ ಹೇಳಿ ಆದ್ರೆ ಅವರ ಮೇಲೆ ಕೇಸುಗಳ ಮಾಡತಕ್ಕಂತಹ ಒಂದು ವಿಷಯಗಳು, ಕೆಲಸಗಳು ಇವತ್ತು ನಡೀತಾ ಇದೆ. ಆದರೆ ಈ ಕೇಸುಗಳಿಂದ ಈ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಂಪಿಸ್ತಾ ಇಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹೆದರ್ತಾ ಇಲ್ಲ. ಈ ಒಂದು ಕೇಸುಗಳಿಂದ ನಾವು ಯಾವುದೇ ರೀತಿಯಲ್ಲಿ ಕೂಡ ಒಂದು ಅಧೀನರಾಗತಕ್ಕಂತಹ ಒಂದು ಪ್ರಶ್ನೆ ನಮ್ಮ ಎದುರಿಲ್ಲ.
ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಕಳಾಯಿ ಅಶ್ರಫ್ ಅಂತಹ ಒಬ್ಬ ಹುತಾತ್ಮರ ರಕ್ತದಿಂದ ಹುಟ್ಟು ಪಡೆದಂತಹ ಪಕ್ಷ. ಕಾವೂರು ಮುಸ್ತಫರಂತವರ ಶೈಲಿಯಿಂದ ಹುತಾತ್ಮ ಒಂದು ಜನ್ಮ ಪಡೆದಂತಹ ಪಕ್ಷ ಆಗಿರ್ತದೆ. ಈ ಪಕ್ಷ ಇವತ್ತು ಸುರತ್ಕಲ್ನಲ್ಲಿ ಕ್ರೌರ್ಯವಾದಂತಹ ಒಂದು ಹತ್ಯೆಗೊಳಗಾದಂತಹ ಫೈಜಲ್ ಇರ್ಬೋದು, ತೊಕ್ಕೊಟ್ಟಿನಲ್ಲಿ ಆದಂತಹ ಸಫ್ವಾನ್ ಇರ್ಬೋದು, ಕೊಟ್ಟಾಣ ಚೌಕಿಯಲ್ಲಿ ಆದಂತಹ ಬಶೀರ್ ಇರ್ಬೋದು, ಅದೇ ಅಖ್ಲಾಕ್ ಇರ್ಬೋದು ದಾದ್ರಿದು, ಅದೇ ಇರ್ಬೋದು ರೈಲ್ವೆಯಲ್ಲಿ ಹೋದಂತಹ ಜುನೈದ್ ಇರ್ಬೋದು, ಅದೇ ಇರ್ಬೋದು ಅನ್ಸಾರಿ ಸಹೋದರರಿರ್ಬೋದು, ಅದೇ ಇರ್ಬೋದು ನಮ್ಮ ದಿನೇಶ್ ಅನ್ನತಕ್ಕಂತಹ ಒಂದು ಬೆಳ್ತಗಡಿಯ ಒಂದು ದಲಿತ ಯುವಕರಿರ್ಬೋದು. ಇವರೆಲ್ಲ ಹತ್ಯೆಗಳಿಂದಾಗಿ ಈ ಪಕ್ಷ ಹೆಮ್ಮರವಾಗಿ ನಿಂತಿದೆ. ಈ ಶಹೀದರ ಹೆಮ್ಮರವಾಗಿ ನಿಂತಹ ಈ ಪಕ್ಷವನ್ನ ಯಾವುದೇ ಐಡಿ ಯಾವುದೂ ಕೂಡ ಇದನ್ನ ಮುಗಿಸಲು ಸಾಧ್ಯ ಇಲ್ಲತಕ್ಕಂತಹ ಒಂದು ವಿಚಾರವನ್ನ ಇವತ್ತು ಸವಣೂರಿನಿಂದ ನಾನು ಹೇಳ್ತಾ ಇದ್ದೇನೆ. ಈ ಸವಣೂರಿನಲ್ಲಿ ನಾವು ಇವತ್ತು SDPI ಘೋಷಣೆ ಮಾಡತಕ್ಕಂತಹ ಒಂದು ಘೋಷಣೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಮೊಳಗಲಿಕ್ಕಿದೆ. ಇವತ್ತಿನ ದಿನ ಪ್ಯಾಲಿಸ್ತೀನ್ ಅನ್ನತಕ್ಕಂತಹ ಒಂದು ಗಾಜಾ, ಪ್ಯಾಲಿಸ್ತೀನ್, ಇಸ್ರೇಲ್ನಲ್ಲಿ ಬೆಂಜಮಿನ್ ನೆತನ್ಯಾಹು ಅನ್ನುವಂತಹ ಓರ್ವ ಅಲ್ಲಿ ಅಧ್ಯಕ್ಷ 90 ಪ್ಯಾಲಿಸ್ತೀನಿಗಳನ್ನ ಮಂಡಿಯೂರು ನಿಂತು ಶರಣಾಗತಿಯಾಗಿ ಇವತ್ತು ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಆದ್ರೆ ಈ ದೇಶವನ್ನು ಪ್ಯಾಲಿಸ್ತೀನ್ಗಳಿಂದ ಕೂಡ ಮುಕ್ತಗೊಳಿಸತಕ್ಕಂತಹ ಕೆಲಸವನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡತಕ್ಕಂತಹ ವಿಚಾರವನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಕೊನೆಯದಾಗಿ ನನ್ನ ಒಂದೆರಡು ಮಾತುಗಳೊಂದಿಗೆ ನಾನು ಮುಗಿಸ್ತೇನೆ. ನಾವು ಕಟ್ಟೇ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸು ಕಟ್ಟುತ್ತೇವ, ನಾವು ಮನಸ್ಸು ಕಟ್ಟುತ್ತೇವೆ ಅಂತ ಹೇಳ್ಕೊಂಡು ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್.